ತನ್ನ ಮಗನಿಗಾಗಿ ಅಣ್ಣನ ಮಗನ ವಿರುದ್ಧ ಕೇಸನ್ನ ಹಾಕಿಸಿದ್ರು. ಇದು ನಿನ್ನೆ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ. ಈ ಹೇಳಿಕೆಗೆ ಇವತ್ತು ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಎಸ್ಎಂ ಕೃಷ್ಣ ಅಳಿಯ ಸಿದ್ಧಾರ್ಥ ಸಾವಿಗೆ ಕಾರಣ ಯಾರು ಅನ್ನೋ ವಿಚಾರವನ್ನ ಪ್ರಸ್ತಾಪಿಸಿ ಹೊಸ ಬಾಂಬ್ ಅನ್ನ ಸ್ಫೋಟಿಸಿದ್ದಾರೆ. ಇದನ್ನ ಬಹಿರಂಗ ಮಾಡ್ತೀರಾ ಮಿಸ್ಟರ್ ಡಿಕೆ ಶಿವಕುಮಾರ್ ಎಂದಿದ್ದಾರೆ ಎಚ್ಡಿಕೆ. ಮೈಸೂರಿನಲ್ಲಿ ಹೊಸ ಬಾಂಬ್ ಸಿಡಿಸಿದ ಕುಮಾರಸ್ವಾಮಿ. ಹೇಳಿದ್ದಾರೆ ಶಿವಕುಮಾರ್ ಅವರು, ನನ್ನ ಮಗನ ರಾಜಕೀಯದ ಭವಿಷ್ಯಕ್ಕೆ ನನ್ನ ಅಣ್ಣನ ಮಗನನ್ನ ಜೈಲಿಗೆ ಕಳಿಸಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಈ ವೇದಿಕೆ ಮೇಲೆ ಹೇಳಿದ್ದೀರಿ. ಆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ ಮಿಸ್ಟರ್ ಶಿವಕುಮಾರ್. ಯಾವ ಎಸ್ ಎಂ ಕೃಷ್ಣ ಅವರು ಕೊತ್ವಾಲನ್ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು. ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ, ಆತ್ಮಹತ್ಯೆಗೆ ಕಾರಣ ಯಾರು? ಜನಗಳ ಮುಂದೆ ಇಡ್ತೀರಾ ಇದನ್ನ ಜನಗಳ ಮುಂದೆ? ಹೇಳಿದ್ದಾರೆ ಶಿವಕುಮಾರ್ ಅವರು. ಹಾಗಿದ್ರೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು ನೋಡೋಣ. ಈಗ ನೋಡಿ, ಮಗಂಗ್ ತೊಂದರೆ ಆಯ್ತದೆ ಅಂತ ಹೇಳಿ ಇನ್ನೊಬ್ಬನ ಮಗನ ಮೇಲೆ ಕೇಸ್ ಹಾಕ್ಸಿಸಿ ಅವ್ರನ್ನೂ ಬಿಡ್ಲಿಲ್ಲ. ಆ MP ಅವ್ರನ್ನೂ ಬಿಡ್ಲಿಲ್ಲ, ಯಾರನ್ನೂ ಬಿಡ್ಲಿಲ್ಲ. ಹಂಗೆ ಸಿದ್ದರಾಮಯ್ಯನ್ ಬಿಡ್ತಾರೇನ್ರಿ? ನಮ್ಮನ್ನು ಬಿಡ್ತಾರೇನ್ರಿ? ಸೊ ಯಾರನ್ನೂ ಸಹಿಸೋದಿಲ್ಲ. ಈಗ ನೋಡಿ, ಮಗಂಗ್ ತೊಂದರೆ ಆಯ್ತದೆ ಅಂತ ಹೇಳಿ ಇನ್ನೊಬ್ಬನ ಮಗನ ಮೇಲೆ ಕೇಸ್ ಹಾಕ್ಸಿಸಿ ಅವ್ರನ್ನೂ ಬಿಡ್ಲಿಲ್ಲ. ಆ MP ಅವ್ರನ್ನೂ ಬಿಡ್ಲಿಲ್ಲ, ಯಾರನ್ನೂ ಬಿಡ್ಲಿಲ್ಲ. ಹಂಗೆ ಸಿದ್ದರಾಮಯ್ಯನ್ ಬಿಡ್ತಾರೇನ್ರಿ? ನಮ್ಮನ್ನು ಬಿಡ್ತಾರೇನ್ರಿ? ಸೊ ಯಾರನ್ನೂ ಸಹಿಸೋದಿಲ್ಲ. ಹೇಳಿದ್ದಾರೆ ಶಿವಕುಮಾರ್ ಅವರು, ನನ್ನ ಮಗನ ರಾಜಕೀಯದ ಭವಿಷ್ಯಕ್ಕೆ ನನ್ನ ಅಣ್ಣನ ಮಗನನ್ನ ಜೈಲಿಗೆ ಕಳಿಸಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಈ ವೇದಿಕೆ ಮೇಲೆ ಹೇಳಿದ್ದೀರಿ. ಆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ ಮಿಸ್ಟರ್ ಶಿವಕುಮಾರ್. ಯಾವ ಎಸ್ ಎಂ ಕೃಷ್ಣ ಅವರು ಕೊತ್ವಾಲನ್ ಜೊತೆ ಜೀವನ ಮಾಡ್ಕೊಂಡಿದ್ದಂತ ನಿಮಗೆ ರಾಜಕೀಯದಲ್ಲಿ ಜನ್ಮ ಕೊಟ್ಟಿದ್ರು. ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ, ಆತ್ಮಹತ್ಯೆಗೆ ಕಾರಣ ಯಾರು? ಜನಗಳ ಮುಂದೆ ಇಡ್ತೀರಾ ಇದನ್ನ ಜನಗಳ ಮುಂದೆ?